ಚಿಕನ್ ಕೂಡ ಹಾಕೊಂತಾ ಇದೀವಿ. ಚೆನ್ನಾಗಿ ಕೊತ ಕೊತ ಕುದಿಯೋ ಸೌಂಡ್ ಬರ್ತಾ ಇದೆ. ಎಲ್ಲಿ ಶೆಲ್ ಹೊಡೆದೋಗ್ಬಿಡತ್ತೋ ಅಂತೇಳಿ ಆಮೇಲೆ ನಮಗೆ ಹೊಡೆದಾಕ್ಬಿಡತ್ತೆ. ಬಿಟ್ಬಾರ್ದು, ಇಷ್ಟೇ ಹಿಂಗೆ ಸ್ವಲ್ಪ ದಪ್ಪ ದಪ್ಪ ಇರಬೇಕು. ಚಿಕನ್ ಮಾಡೋದು ಇವ್ರಂತೆ, ತೊಳ್ಕೊಡೋದು ನಾನಂತೆ. ಇದ್ಯಾವ ಥರ ಇವ್ರಿಗೆ ತೊಳೆಯೋಕ್ಕಾಗಲ್ಲ. ಇವಾಗ ಒಂದು 5-6 ಸಲ ತೊಳೆದಿದ್ದೀನಿ. ಇವಾಗ ಮೊಟ್ಟೆನೂ ಬೇಯಿಸ್ಕೊಂಡಿದ್ದಾರೆ. ಮೊಟ್ಟೆ ಬೇಯಿಸಿದೆ, ಬೆಂದಿದೆ. ಚಿಕನ್ನು ತಂದಿದ್ದಾರೆ. ಇದೊಂದು ಸಿಂಪಲ್ ರೆಸಿಪಿ ಚಿಕನ್ ಇಂದು. ನಾನು ಆಲ್ರೆಡಿ ತುಂಬಾ ವಿಡಿಯೋ ಮಾಡಿದ್ದೀನಿ, ಆದ್ರೂ ಕೂಡ ಹೇಳ್ತಿದ್ದೀನಿ ನೋಡಿ. ಎಷ್ಟು, ಒಂದು ಉಪ್ಪು, ಖಾರದ ಪುಡಿ, ಬೆಳ್ಳುಳ್ಳಿ, ಎಣ್ಣೆ, ಇಷ್ಟೇ 4 ಐಟಮು. ಸಕ್ಕತ್ತಾಗಿರತ್ತೆ. ಚಿಕನ್ ಒಂದು ಸೇರಿ 5 ಐಟಮು. ಈಗ ಇವರು ನಮ್ಮ ಮನೇಲಿ ಯಾರು ಬೇಕಾದ್ರೂ ಮಾಡ್ಬಿಡ್ತಾರೆ, ಯಾಕಂದ್ರೆ ಅಷ್ಟು ಈಸಿ, ಸಿಂಪಲ್ ಆಗಿದೆ, ಬೇಗ ತಯಾರು ಮಾಡ್ಕೊತಾರೆ. ಈಗ ತೋರಿಸ್ತಾರೆ ನೋಡ್ರಿ ಏನೇನು ಬೇಕು ಸಾಮಗ್ರಿ ಅಂದ್ರೆ: ಉಪ್ಪು, ಬೆಳ್ಳುಳ್ಳಿ, ಖಾರದ ಪುಡಿ, ಎಣ್ಣೆ, ಇಷ್ಟೇ. ಇದು ಬೆಳ್ಳುಳ್ಳಿ ಚಿಕನ್ ಅಥವಾ ಖಾರದ ಪುಡಿ ಚಿಕನ್ ಅಂತ ಹೇಳ್ತೀವಿ. ಮಾತ್ರ ಟೇಸ್ಟ್ ಸಕ್ಕತ್ತಾಗಿರತ್ತೆ. ಹೇಳಿದ್ನಲ್ಲ ಅವಾಗಲೇ, ಆಲ್ರೆಡಿ ನಾನು ಎಷ್ಟೊಂದು ವಿಡಿಯೋ ಮಾಡಿದ್ದೀನಿ ಇದ್ರದ್ದು ಅಂತ. ನೀವೊಂದ್ಸಲಿ ಯಾರಾದರೂ ಇದ್ರೆ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿರತ್ತೆ ಈ ತರ ಚಿಕನ್. ಇವಾಗ ಮೊಟ್ಟೆ ಬೆಂದಿದೆ, ಆ ಕಡೆ ಇಡ್ತಾ ಇದ್ದಾರೆ. ಅದೇ ಇದಕ್ಕೆ ಬಾಣಲಿ ಇಡ್ತಿದ್ದಾರೆ. ಬಾಣಲಿ ಚೆನ್ನಾಗಿ ಕಾದ ನಂತರ ಒಂದು 3 ಸ್ಪೂನ್ ಅಂದಾಜಿಗೆ ಎಣ್ಣೆ ಹಾಕೋಬೇಕು. ಇದೊಂದು ಸ್ವಲ್ಪ ಎಣ್ಣೆ ಇದ್ರೇ ಚೆನ್ನಾಗಿ ಅನ್ಸುತ್ತೆ. ಒಂದು 3 ಸ್ಪೂನ್ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕ್ತಾ ಇದ್ದಾನೆ. ಇವಾಗ ಎಣ್ಣೆ ಕಾದಿದೆ. ಒಂದು 3 ಸ್ಪೂನ್ ಖಾರದ ಪುಡಿ ಹಾಕ್ತಾರೆ. ಇವನೇ ಮಾತಾಡೋ ಅಂತ ಹೇಳಿದ್ರೆ ಅವನು ವಾಯ್ಸ್ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ಬೇಗ ಬೇಗ ಹಾಕಿ ಬೇಗ ಬೇಗ ಚಿಕನ್ ಹಾಕಬೇಕು, ಇಲ್ಲಾಂದ್ರೆ ಖಾರದ ಪುಡಿ ಒತ್ತೋಗ್ಬಿಡತ್ತೆ. ನೀವು ಖಾರ ಎಷ್ಟು ತಿಂತೀರೋ ಅಷ್ಟು ನೀವು ಖಾರ ಹಾಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ. ಇವಾಗ ಚಿಕನ್ ತೊಳೆದಿಟ್ಟಿರೋ ಚಿಕನ್ ಕೂಡ ಹಾಕೊತಾ ಇದೀವಿ. ಇದನ್ನ ಇನ್ನೂ ಒಂದಿದೆ ಬೆಳ್ಳುಳ್ಳಿ ಅಂತ ಹೇಳಿದ್ನಲ್ಲ, ಅದು ಇದನ್ನ ಚಿಕನ್ ಬೇಯ್ತಾ ಇರತ್ತೆ ಅಷ್ಟೊಳಗಡೆ ಬೆಳ್ಳುಳ್ಳಿನ ಕುಟ್ಕೊಂಡ್ಬಂದು ಮೇಲೆ ಹಾಕಿದ್ರೆ ಆಯ್ತು. ಉಪ್ಪು, ಖಾರದ ಪುಡಿ, ಎಣ್ಣೆ ಒಳಗೆ ಚೆನ್ನಾಗಿ ಬೇಯಕ್ಕೆ ಬಿಡ್ಬೇಕು. ಇದನ್ನ ಉಪ್ಪು ಹಾಕ್ತಾನೆ. ಇವಾಗ ಉಪ್ಪನ್ನು ಒಂದು ಗೊತ್ತಾಗಲ್ಲ, ನಾನೇ ಹಾಕ್ಬಿಡ್ತೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಕಮ್ಮಿನೇ ಹಾಕೋಬೇಕು, ಯಾಕಂದ್ರೆ ಇದು ತುಂಬಾ ಡ್ರೈ ಆಗತ್ತಲ್ಲ, ಅದಕ್ಕೆ ಕಮ್ಮಿನೇ ಹಾಕೋಬೇಕು. ಇವಾಗ ಒಂದೊಳ್ಳೆ ಮಿಕ್ಸ್ ಕೊಡ್ಬೇಕು ಚೆನ್ನಾಗಿ. ಬಿಸಿ ಇರತ್ತೆ ಬಾಣಲಿ, ನೋಡ್ಕೊಳ್ಳಿ, ಕೈಯಲ್ಲಿ ಬಟ್ಟೆಯಿಂದ ಇಟ್ಕೊಳ್ಳಿ. ವಿಡಿಯೋದಲ್ಲೂ ಆಗ್ತಿದೆ, ಇಲ್ಲಿ ಮಾಡೋರಿಗೂ ಆಗ್ತಿದೆ, 2 ಟೈಪಲ್ಲೂ ಹೇಳ್ತಾ ಇದ್ದೀನಿ ನೋಡಿ. ಕಲರ್ ಹೆಂಗ್ ಬರ್ತಿದೆ ಚಿಕನ್. ಘಾಟ ಸ್ಟಾರ್ಟ್ ಆಗ್ಬಿಡ್ತು. ಇದೊಂದೊಳ್ಳೆ ಮಿಕ್ಸ್ ಕೊಟ್ಟು ಇದನ್ನ ಮುಚ್ಚಿ ಲೋ ಫ್ಲೇಮಲ್ಲಿ ಬೇಯಕ್ಕಿಡಬೇಕು. ಬೇಯಕ್ಕಿಟ್ಟ ನಂತರ ಬೆಳ್ಳುಳ್ಳಿನ ಸುಲ್ಕೊಂಡು ಅದನ್ನ ಜಗ್ಗಿ ಹಾಕಿದ್ರೆ ಒಳ್ಳೆ ಖಾರದ ಪುಡಿ ಚಿಕನ್ ರೆಡಿ. ಸಿಂಪಲ್ ಆಗಿದೆ, ಬೇಗ ಆಗುತ್ತೆ. ಯಾರಿಗಾದ್ರೂ ಟ್ರೈ ಮಾಡೋದಿದ್ರೆ ಒಂದ್ಸಲಿ ಮನೇಲಿ ಟ್ರೈ ಮಾಡ್ಕೊಂಡು ನೋಡಿ, ಸಖತ್ತಾಗಿರುತ್ತೆ. ನನ್ನೊಂದು ಸ್ವಲ್ಪ ಅಡುಗೆಗಳು ಸಿಂಪಲ್ ಇರುತ್ತೆ, ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಇವಾಗ ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿದ್ರೆ ಆಯ್ತು. 1 kgಗೆ 5 ಬೆಳ್ಳುಳ್ಳಿ ಆದರೆ ಸಾಕು. ಒಂದು ಎಕ್ಸ್ಟ್ರಾನೇ ಹಾಕೊಂಡ್ರು ಸತ ಬೆಳ್ಳುಳ್ಳಿ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ. ಇವಾಗ ಇವ್ನು ಸುಲ್ಕೊಂತಿದ್ದಾನೆ. ಇದನ್ನ ಸುಲ್ದಿ ತೊಳೆದು ನೀಟಾಗಿ ಕುಟ್ಟು ಹಾಕಿದ್ರೆ ಚಿಕನ್ ರೆಡಿ ನೋಡಿ. ಚೆನ್ನಾಗಿ ಕೊತ ಕೊತ ಕುದಿಯೋ ಸೌಂಡ್ ಬರ್ತಾ ಇದೆ. ಕುದೀತಾ ಇದೆ. ಈ ಕುದಿಯೋದು ನೋಡಿದ್ರೇನೆ ಆ ಘಮ ಇದೆಯಲ್ಲ, ಆ ಘಮಕ್ಕೇನೆ ತಿನ್ಬೇಕು ಅಂತ ಅನ್ಸುತ್ತೆ. ಇವನ್ ನೋಡ್ರಿ, ಚಮಚ ಇದ್ರಾಗ ಇಟ್ಟು ಇದನ್ನ ಇದೇನಾರ ಫುಲ್ ಬಿಸಿ ಆದ್ರೆ ಕೈ ತುಡ್ಕೊಂಬದೇ ಗ್ಯಾರಂಟಿ. ನನಗೆ ತಿರುಗ್ಸಕ್ ಬರಲ್ಲ, ಅದಕ್ಕೆ ಸುಮ್ಮನೆ ಅಲ್ಲಾಡಿಸ್ತಾ ಇದೀನಿ. ಇನ್ನೂ ಬೇಯಬೇಕು. ಆ ಘಮ ಬರ್ತಿದ್ಯಲ್ಲ, ಖಾರ ಪುಡಿ ಘಮಕ್ಕೇನೆ ಹಂಗೆ ಹಸಿದೆ ತಿನ್ಬಿಡೋಣ ಅನ್ಸೈತಿ. ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ, ಅದು ಇನ್ನೂ ಕುದಿಲಿ, ಆಮೇಲೆ ಮತ್ತೆ ಕುದಾದ್ಮೇಲೆ ನೋಡೋಣ. ನೋಡ್ಕೊಂತ ಇದೀವಿ. ಇವಾಗ ಒಂದು ಬೆಳ್ಳುಳ್ಳಿ ಸುಲ್ದ, ಇನ್ನೇನು ಬೆಳ್ಳುಳ್ಳಿ ತೊಳ್ದು ಇನ್ನೇನು ಚಿಕನ್ನಿಗೆ ಹಾಕೋದಷ್ಟೇ ಬಾಕಿ. ನೋಡಿ, ಕುಟ್ಟಾಕಿ ಅದನ್ನ ಹಾಕೊಂಡ್ವಿ. ಹೋಯ್ ಅಪ್ಪಿ ಬಟ್ಟೆ ಹಾಕೊಳ್ಳೋ ಅಮ್ಮ, ಆಮೇಲೆ ಬೈದೇ ಬಿಡ್ತದ ನೋಡು.
ನೋಡಿ ಕೆಳಗೆ ಬಟ್ಟೆ ಹಾಕೊಂಡು ಕೊಟ್ಟಿಲ್ಲ ಅಂದರೆ ಮುಗೀತು ನಮ್ಮಮ್ಮ. ಎಲ್ಲಿ ಶೆಲ್ಪ್ ಹೊಡೆದೋಗ್ಬಿಡತ್ತೋ ಅಂತೇಳಿ ಆಮೇಲೆ ನಮಗೆ ಹೊಡೆದಾಕ್ಬಿಡತ್ತೆ. ನೋಡಿ ಈ ಥರ ಕುಟ್ಕೊಬೇಕು, ಸ್ವಲ್ಪ ದಪ್ಪ ದಪ್ಪ ಕುಟ್ಕೊಬೇಕು. ನೋಡಿ ಕುಟ್ಕೊಂಡಿದೀವಿ, ಇದು ಜಾಸ್ತಿ ಕುಟ್ಟಬಾರ್ದು, ಇಷ್ಟೇ ಹಿಂಗೆ ಸ್ವಲ್ಪ ದಪ್ಪ ದಪ್ಪ ಇರಬೇಕು. ಹಿಂಗೆ ದಪ್ಪ ದಪ್ಪ ಇದ್ದಾಗನೇ ಅದು ಸ್ವಲ್ಪ ಜಾಸ್ತಿ ಟೇಸ್ಟ್ ಕೊಡೋದು ಚಿಕನ್ನು. ಅದಕ್ಕೆ ನಾವು ಈ ಥರ ಕುಟ್ಕೊಂಡಿದ್ದೀವಿ. ಇವಾಗ ಬರ್ರಿ ಈ ಚಿಕನ್ನಿಗೆ ಆ ಕುಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕೋಣ. ಈ ಥರ ಹಾಕಬೇಕು, ನಿಧಾನಕ್ಕೆ ಹಾಕ್ತಾ ಇದ್ದೀವಿ. ನನ್ನ ತಮ್ಮ ಹಾಕ್ತಾ ಇದ್ದಾನೆ. ಇವಾಗ ಚಿಕನಿಗೊಂದು ಗತ್ತು ಬಂತು ಅಂತ ಅನ್ಕೊಳ್ರಿ, ಅಂದರೆ ಟೇಸ್ಟ್ ಒಳಗೆ. ಇನ್ನೇ ಸ್ವಲ್ಪ ಕುದಿಯಾಕ್ಬಿಟ್ಟು ಕುದ್ದಾದ್ಮೇಲೆ ಸರ್ವ್ ಮಾಡ್ಕೊಂಡು ತಿನ್ನೋದೆ, ಇನ್ನೇನಿಲ್ಲ. ಇನ್ನೊಂದು ಸ್ವಲ್ಪ ಕಲಿಸ್ಬೇಕು, ನನ್ನ ತಮ್ಮ ಕಲಿಸ್ತಾನೆ. ಸ್ವಲ್ಪ ಬೆಂದಿದೆ, ಇನ್ನೂ ಬೆಂದಬೇಕು. ನನ್ನ ತಮ್ಮ ಚೆನ್ನಾಗಿ ಕಲಿಸ್ತಾನಲ್ಲ ಗೈಸ್. ಎಲ್ಲರ ಹೋಟ್ಲೆ ಗಿಟ್ಲೆ ಕೆಲಸ ಇದ್ರೆ ಹೇಳ್ರಿ, ಬರ್ತಾನೆ. ಇವಾಗ ಕೆಲಸ ಆಯಿತು. ಇವಾಗ ಒಂದು ಸ್ವಲ್ಪ ಹೊತ್ತು ಅದು ಬೇಯೋಕ್ಕೆ ಮೇಲ್ಗಡೆ ಪ್ಲೇಟ್ ಮುಚ್ಚಿಟ್ರೆ ಮುಗೀತು. ಇನ್ನೊಂದು ಸ್ವಲ್ಪ ಹೊತ್ತು ಬೆಂದಾದ್ಮೇಲೆ ಸರ್ವ್ ಮಾಡ್ಕೊಂಡು ತಿನ್ನೋದು. ಅವಾಗ ಹೆಂಗೆ ಇರುತ್ತೆ ಟೇಸ್ಟು ಅಂತ ಹೇಳ್ತೀವಿ. ಇವಾಗ ಬೇಯ್ತಿರೋ ಸೌಂಡ್ ಕೇಳಿ. ಆ ಕಡೆ ಚಿಕನ್ ಬೇಯ್ತಿದೆ. ಆ ಚಿಕನ್ ಬೇಯೋ ಅಂಥ ಗ್ಯಾಪಲ್ಲಿ ಮೊಟ್ಟೆ ಸುಲಿದು ಬಿಡೋಣ ಅಂತೇಳಿ ನನ್ನ ತಮ್ಮ ಇವಾಗ ಮೊಟ್ಟೆ ಸುಲಿಯಕ್ಕೆ ಬಂದಿದ್ದಾನೆ. ಮೊಟ್ಟೆ ಸುಲಿತಾ ಇದ್ದೀವಿ. ನೋಡಿ ಚೆನ್ನಾಗಿ ಕುದೀತಿದೆ. ಇವಾಗ ಇನ್ನೊಂದ್ಸಲ ಅದನ್ನೊಂದ್ಸಲ ರೌಂಡ್ ಹೊಡಿಸ್ಬೇಕು, ಕಲಿಸ್ಬೇಕು. ನನ್ನ ತಮ್ಮ ಕಲಿಸ್ತಾ ಇದ್ದಾನೆ. ಇದು ಕುದೀತಿದ್ದಂಗೂ ಅದ್ರ ಘಮ ಇದೆಯಲ್ಲ, ಖಾರದ ಪುಡಿ ಘಮ, ಅದು ಹೇಳಕ್ ಮಾತೇ ಬರಲ್ಲ ಬಿಡ್ರಿ. ಅದನ್ನ ಅನ್ಭವಿಸ್ದಾಗೇನೆ ಗೊತ್ತಾಗಲ್ಲ. ನೋಡ್ರಿ, ಏನಾರ ಒಂದು ವಿಡಿಯೋ ಮಾಡ್ಬೇಕಾರೆ ಏನಾರ ಪಾತ್ರೆ ಗೀತ್ರೆ ಗಲೀಜಾಯ್ತು, ಜಾಸ್ತಿ ಪಾತ್ರೆ ತೊಳಿಬೇಕು ಅಂತ ಅಂದ್ರೆ ನಾನೇ ತೊಳಿಬೇಕು ನಮ್ಮ ಮನೆ ಪಾತ್ರೆ. ಏನ್ ಮಾಡಂಗಿಲ್ಲ, ಪಾತ್ರೆ ತೊಳಿಯೋದೊಂದು ತೋರ್ಸ್ಕೊಂಡ್ಬಿಟ್ಟಿದೀನಾ. ದಿನ ನಮ್ಮ ಅಮ್ಮ ನನಗೆ ಪಾತ್ರೆ ತೊಳಿಯಕ್ಕೆ ಹಚ್ತಾರೆ. ಏನ್ ಮಾಡಂಗಿಲ್ಲ, ತೊಳಿಬೇಕು. ತೊಳೆಯನ್ ಬರ್ರಿ, ಟೈಮ್ ಬರಲಿ, ಒಂದಿನ ಪಾತ್ರೆ ತೊಳೆಯೋಕೆ ಅಂತಾನೆ ಜನ ಕಿರ್ಕೊಂಡು ಅಲ್ಲಿ ತನಕ ನಾವೇ ತೊಳೆ. A few minutes later. ನೋಡಿ ಫ್ರೆಂಡ್ಸ್, ಇದು ಈಗ ಬೆಂದಿದೆ, ಈ ಥರ ಆಗಿದೆ. ನೋಡಿ ನಿಮಗೆ ಅದು ವಿಡಿಯೋದಲ್ಲಿ ಹೆಂಗೆ ಕಾಣಿಸ್ತಿದೆಯೋ ಇಲ್ಲ ಗೊತ್ತಿಲ್ಲ. ನಮಗೆ ಅದು ಘಮಕ್ಕೇನೆ, ಅದ್ರ ವಾಸನೆಗೇನೆ ತಿನ್ಬೇಕು ಅನಿಸುತ್ತೆ. ನಾನು ಅವಾಗಿಂದ ಅದನ್ನೇ ಹೇಳ್ತಾ ಇದ್ದೀನಿ, ಘಮ 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 ಅಂತ. ನಿಮಗೆ ಬರೀ ಅನಿಸ್ತಿದೆ ಇದೇನು ಬರೀ ಖಾರದ ಪುಡಿ ಹಾಕಿ, ಬೆಳ್ಳುಳ್ಳಿ ಹಾಕಿ, ಉಪ್ಪು ಹಾಕಿ ಹಿಂಗೆ ಮಾಡಿಬಿಟ್ರಲ್ಲ ಅಂತ. ಒಂದು ಸಲ ನಿಮ್ಮ ಮನೆಗೆ ಮಾಡಿರಿ, ಮಾಡಾದ್ಮೇಲೆ ನೀವೇ ಬಂದು ಕಮೆಂಟ್ ಹಾಕ್ತೀರಾ. ಮಾಡಾದ್ಮೇಲೆ ಹುಡುಕ್ತೀರಾ ಕಮೆಂಟ್ ಹಾಕೋಕ್ಕೆ. ಒಂದ್ಸಲಿ ಮಾಡಿ ನೋಡಿ. ಅಲ್ಲಿ ಚಿಕನ್ ಬೆಂದಿತ್ತು, ಇನ್ನೇನು ಚಿಕನ್ ಬೇಯ್ತಲ್ಲ. ಇವಾಗ ಅದಕ್ಕೆ ನೆಂಚ್ಕೊಳಕ್ಕೆ ಬೇಕಲ್ಲ ಈರುಳ್ಳಿ, ಸೌತೆಕಾಯಿ. ಇವಾಗ ಸೌತೆಕಾಯಿ ಇಲ್ಲ, ಇದು ಬಜೆಟ್ ವ್ಲಾಗು, ಬೇಜಾರು ಮಾಡ್ಕೊಂಡಿದ್ವಿ. ಇವಾಗ ಇರೋದ್ರಲ್ಲೇ ಮಾಡ್ತಾ ಇದ್ದೀವಿ. ಈರುಳ್ಳಿ, ಈ ಕಡೆ ನಿಂಬೆಹಣ್ಣಿದೆ, ಆ ಕಡೆ ಮೊಟ್ಟೆ ಬೆಂದಿದ್ದೆಲ್ಲ ಸುಲ್ಕೊಂಡಾಗಿದೆ, ಈ ಕಡೆ ಚಿಕನ್ ಬೆಂದಿದೆ. ಇವಾಗ ನನ್ನ ತಮ್ಮ ಈರುಳ್ಳಿ ಹೆಚ್ಚ್ತಾ ಇದ್ದಾನೆ. ಈರುಳ್ಳಿ ಹೆಚ್ಚಿ, ನಿಂಬೆಹಣ್ಣು ಹೆಚ್ಚಿ, ಆಮೇಲೆ ಊಟ ಮಾಡ್ಬೇಕಾದ್ರೆ ನಿಮಗೆ ಮತ್ತೆ ಸಿಗ್ತೀವಿ. ಅದು ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀವಿ. ಫೈನಲಿ ಮುಗ್ದಿದೆ. ಗ್ಯಾಸ್ ಆಫ್ ಮಾಡ್ತೀನಿ, ಅವ್ರಿಗೆ ಗೊತ್ತಾಗಿಲ್ಲ ಎಷ್ಟು ತೆಗಿಬೇಕು ಏನು ಅಂದ್ಕೊಂಡು. ಎಲ್ಲ ಡ್ರೈ ಆಗಿದೆ ನೋಡಿ, ಬರೀ ಎಣ್ಣೆ ಮಾತ್ರ ಬಿಟ್ಕೊಂಡಿದೆ. ಚಿಕನ್ ಎಲ್ಲ ಸಖತ್ತಾಗಿದೆ. ರೆಡಿ ಆಯಿತು, ಎಲ್ಲ ಹೆಚ್ಚು ರೆಡಿ ಮಾಡಿದ್ದಾರೆ. ಈರುಳ್ಳಿ ನೋಡಿ ಎಷ್ಟು ತೆಳುವಾಗಿ ಕಟ್ ಮಾಡಿದ್ದಾರೆ. ಈ ಥರ ಈರುಳ್ಳಿ 3-4 ಕಟ್ ಮಾಡಿದ್ರು ಖಾಲಿ ಮಾಡಿಬಿಡ್ತಾರೆ. ಅದೇ ಉದ್ದುದ್ದ ಹೆಚ್ಚಿದ್ರೆ
ಒಂದು ಈರುಳ್ಳಿಲೇ ಆಗುತ್ತೆ. ಇದೇನೋ ಒಂಥರ ಚೆನ್ನಾಗೂ ಅನ್ಸುತ್ತೆ ಟೇಸ್ಟ್, ಈ ಥರ ಈರುಳ್ಳಿ ಕಟ್ ಮಾಡಿದ್ರೆ. ಡೋಲುಗೆ ರೆಡಿಯಾಗಿದೆ ಮೊಟ್ಟೆ, ಕಾಯ್ಕೊಂಡು ನಿಂತಿದ್ದಾನಲ್ಲಿ. ಕೊಟ್ಟಿಲ್ಲ ಅಂದರೆ ಆಯ್ತು ಇವಾಗ. ಬೇಡ, ಅವಾಗ್ಲೆಯಿಂದ ಕಾಯ್ತಿದ್ದಾನೆ, ಬೆಳಗ್ಗೆಯಿಂದ ಕಾಯ್ತಿದ್ದಾನೆ ಅಂತಿದ್ದೀನಿ. ಅವಾಗ್ಲೆಯಿಂದ ಬೇಯಿಸ್ದಾಗಿಂದನೂ ಕಾಯ್ತಿದ್ದಾನೆ ಎಷ್ಟೊತ್ತಿಗೆ ಕೊಡ್ತಾರೋ ಅಂತ. ಸಣ್ಣಗೆ ಪುಡಿ ಮಾಡಿ ಕೊಡ್ತೀನಿ, ಮತ್ತು ಗಂಟ್ಲಿಗೆ ಸಿಕ್ಸ್ಕೊಂಡ್ಬಿಡ್ತಾನೆ ಅಂತ. ನೋಡಿ ಇವಾಗೆಲ್ಲ ಊಟ ಕೂತಿದ್ದೀವಿ. ನಾವು ಹೋದ ವ್ಲಾಗಲ್ಲಿ ಹೇಳ್ದಂಗೆ ಇದು ನೆನ್ನೆದು ಹೋಳಿಗೆ ಸಾರು. ನಾವು ಹೇಳಿದ್ವಿ ನೆನ್ನೆದು ಹೋಳಿಗೆ ಸಾರಿಗೆ ನಾಳೆ, ಇವತ್ತಿನ ಹೋಳಿಗೆ ಸಾರಿಗೆ ನಾಳೆ ಮತ್ತು ಚಿಕನ್ ಮಾಡ್ತೀವಿ. ಇವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಅದಕ್ಕೆ ನೆಂಚ್ಕೊಳಕ್ಕೆ ಅಂತ. ಇವಾಗ ನಮ್ಮಮ್ಮ ನನಗೆ ಅನ್ನ ಸಾರು ಹಾಕ್ಕೊಡ್ತು. ಚಿಕನ್ ರೆಡಿ ಇದೆ. ನನಗಂತೂ ಯಾವಾಗ ತಿಂತೀನೋ ಅಂತ ಅನ್ನಿಸ್ತಾಯಿದೆ. ಇದು ನೋಡ್ರಿ, ಒಂದ್ಸಲಿ ನೋಡ್ರೆ ಯಾರಿಗೆ ತಿನ್ನಬೇಕು ಅಂತ ಅನ್ಸಲ್ಲ ಹೇಳ್ರಿ. ನೋಡ್ರಿ ಎಲ್ಲ ಚಿಕನ್ ಆಗಲೇ ರೆಡಿಯಾಗಿದೆ. ನನಗೆ ಮೂಳೆ ಪೀಸ್ ಇಷ್ಟ, ನಾನು ಮೂಳೆ ಆರಿಸ್ಕೊಂಡು ತಿಂತೀನಿ. ನೋಡ್ರಿ, ಇದಕ್ಕೆ ಹೆಚ್ಚಿರೋಂಥ ಈರುಳ್ಳಿ ಆಮೇಲೆ ನಿಂಬೆಹಣ್ಣು ಎಲ್ಲ ಇದೆ. ಒಂದು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಬಿಡೋಣ, ಅವಾಗ ರುಚಿ ಚೆನ್ನಾಗಿ ಅನ್ಸತ್ತೆ. ನಿಂಬೆಹಣ್ಣು ಹಿಂಡ್ಕೊಂಡೆ. ಇವಾಗ ಒಂದು ಪೀಸ್ ತೊಗೊತಾ ಇದ್ದೀನಿ. ಬರ್ರಿ ಟೇಸ್ಟ್ ಮಾಡೋಣ. ನನಗಿಂತ ಮೊದಲು ಫಸ್ಟ್ ನೀವು ಟೇಸ್ಟ್ ಮಾಡಿ, ತೊಗೊಳ್ಳಿ. ಬರ್ರಿ ಟೇಸ್ಟ್ ಮಾಡೋಣ. ಮಾತೇ ಬರ್ತಿಲ್ಲ. ಭಾರಿ ಸಕ್ಕತ್ತಾಗಿದೆ ಗಾಯ್ಸ್, ಮಾತೇ ಬರ್ತಾಯಿಲ್ಲ. ಈ ಚಿಕನ್ನ ನೀವು ಒಂದ್ಸಲಿ ಮನೆಗೆ ಮಾಡ್ಕೊಂಡು ತಿನ್ರಿ. ಮಾಡ್ಕೊಂಡು ತಿಂದು ಟೇಸ್ಟ್ ಹೇಳೋ ತನಕನೂ ನೀವು ಕಮೆಂಟ್ ಮಾಡಬೇಡ್ರಿ. ಆಮೇಲೆ ನೀವೇ ಬಂದು ನಮ್ಮ ಚಾನಲ್ನ ಹುಡುಕಿ ಕಮೆಂಟ್ ಮಾಡ್ತೀರಾ. ಇಷ್ಟೇ ಗಾಯ್ಸ್ ಇವತ್ತಿನ ವ್ಲಾಗ್ನ ನಾವು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ, ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಇದೇ ಥರ ಹೊಸ ಕಂಟೆಂಟ್ನ ನಾವು ಮತ್ತೆ ಹೊಸ ವಿಡಿಯೋದಲ್ಲೂ ತರ್ತಾ ಇರ್ತೀವಿ. ಇದೇ ಥರ ನಿಮಗೆ ವಿಡಿಯೋ ಮತ್ತೆ ಬೇಕು ಅಂತ ಅನ್ಸಿದ್ರೆ ನಮ್ಮ ಸ್ನೇಹ ರೇಣುಕಾ ವ್ಲಾಗ್ಸನ್ನ ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ವಿಡಿಯೋನು ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬಾಯ್, ಟಾಟಾ.